ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಶಬ್ದಗಳ ಜಗತ್ತು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಶಬ್ದವು ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಇದು ಒಬ್ಬರು ಮತ್ತೊಬ್ಬರೊಂದಿಗೆ ಮಾತನಾಡಲು ಸಹಾಯ ಮಾಡುತ್ತವೆ. ನಾವು ನಮ್ಮ ಸುತ್ತಮುತ್ತಲಿನಿಂದ ಬಹಳ ವಿವಿಧ ರೀತಿಯ ಶಬ್ದಗಳನ್ನು ಕೇಳುತ್ತಾ ಇರುತ್ತೇವೆ. ಶಬ್ದ ಎಂಬುದು ಒಂದು ಕಂಪನ. ಇದು ಯಾಂತ್ರಿಕ ತರಂಗ ರೂಪದಲ್ಲಿ ನಮ್ಮ ಕಿವಿಗೆ ಕೇಳುತ್ತದೆ ಹಾಗೂ ಒತ್ತಡ ಮತ್ತು ಸ್ಥಾನಪಲ್ಲಟಗಳ ಮೂಲಕ ಒಂದು ಮಾಧ್ಯಮದಲ್ಲಿ ಚಲಿಸುವ ಅಲೆಯಾಗಿದೆ, ಅಥವಾ ನಮ್ಮ ಕಿವಿಗಳು ಗ್ರಹಿಸುವ ಭೌತಿಕ ಅನುಭವಕ್ಕೆ ಶಬ್ದ ಎನ್ನುವರು. ಶಬ್ದದ ವಿಧಗಳು ಯಾವುದಂದರೆ, 1 ಅಡ್ಡತರಂಗ, 2 ನೀಳತರಂಗ. ಫಸ್ಟ್ ಒನ್ ಅಡ್ಡತರಂಗ. ಅಡ್ಡತರಂಗದಲ್ಲಿ ಕಂಪನವಾದಾಗ ಮಾಧ್ಯಮದ ಕಣಗಳು ಚಲನೆಯ ದಿಕ್ಕಿಗೆ ಲಂಬವಾಗಿ ಚಲಿಸುತ್ತದೆ. ಅಡ್ಡತರಂಗದಲ್ಲಿ ಉಬ್ಬು ತಗ್ಗುಗಳು ಉಂಟಾಗುತ್ತದೆ. ಉದಾಹರಣೆಗೆ, ನಿಶ್ಚಲ ನೀರಿನಲ್ಲಿ ಕಲ್ಲನ್ನು ಬಿಟ್ಟರೆ ಉಂಟಾಗುವ ತರಂಗ. ಇದರಲ್ಲಿ ಅಲೆಗಳು ಉಬ್ಬು ಮತ್ತು ತಗ್ಗುಗಳನ್ನು ಪ್ರತಿನಿಧಿಸುತ್ತದೆ. ಈ ರೀತಿಯ ಚಲನೆಯಲ್ಲಿ ಕಂಪಿಸುವ ಮಾಧ್ಯಮದ ಕಣಗಳು ತರಂಗದ ಚಲನೆಗೆ ಲಂಬವಾಗಿ ಚಲಿಸುತ್ತಿರುತ್ತದೆ. ಸೆಕೆಂಡ್ ಒನ್ ನೀಳತರಂಗ. ನೀಳತರಂಗದಲ್ಲಿ ಕಂಪನದ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿನಲ್ಲಿ ಕಂಪಿಸುತ್ತಿರುತ್ತವೆ. ಈ ರೀತಿಯ ಶಬ್ದ ತರಂಗದಲ್ಲಿ ಸಂಕೋಚನ ಮತ್ತು ವಿಕಸನ ಕ್ರಿಯೆಗಳು ನಡೆಯುತ್ತದೆ. ಉದಾಹರಣೆಗೆ, ಸ್ಪ್ರಿಂಗ್ ಅನ್ನು ಒತ್ತಿದಾಗ ಸಂಕೋಚನ ಮತ್ತು ಎಳೆದಾಗ ವಿಕಸನವಾಗುತ್ತದೆ. ನೀಳತರಂಗದಲ್ಲಿ ಈ ರೀತಿ ಸಂಕುಚನ ಮತ್ತು ವಿಕಸನ ಕ್ರಿಯೆಯಿಂದಾಗಿ ಶಬ್ದದ ಪ್ರಸಾರವಾಗುತ್ತದೆ. ಶಬ್ದವು ಕಂಪಿಸುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ. ಕಂಪನ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನು ಕಂಪನ ಎನ್ನುವರು. ಚಿತ್ರದಲ್ಲಿ ನೋಡಿ, ಇಲ್ಲಿ ಹಾರ್ಮೋನಿಯಂ, ತಬಲ, ಸಿತಾರ, ಕೊಳಲು, ವಿವಿಧ ರೀತಿಯ ಸಂಗೀತ ವಾದ್ಯಗಳಿವೆ. ಈ ಸಂಗೀತ ವಾದ್ಯಗಳು ಹೊಮ್ಮಿಸುವ ಶಬ್ದವನ್ನು ನೀವು ಕೇಳಿರಬಹುದು. ಇಲ್ಲಿ ಒಂದು ಕೋಷ್ಟಕವನ್ನು ನೀಡಿದ್ದಾರೆ. ಮೊದಲನೇ ಕಂಬ ಸಾಲಿನಲ್ಲಿ ಕ್ರಮ ಸಂಖ್ಯೆ, ಎರಡನೇ ಕಂಬ ಸಾಲಿನಲ್ಲಿ ಸಂಗೀತ ವಾದ್ಯಗಳನ್ನು ಹೆಸರಿಸಬೇಕು. ಮೂರನೇ ಕಂಬ ಸಾಲಿನಲ್ಲಿ ಆ ಸಂಗೀತ ವಾದ್ಯಗಳ ಕಂಪಿಸುವ ಭಾಗ, ಅಂದರೆ ಆ ಶಬ್ದವನ್ನು ಉತ್ಪತ್ತಿ ಮಾಡುವ ಭಾಗವನ್ನು. ಮೊದಲನೆಯದಾಗಿ ವೀಣೆ. ವೀಣೆಯ ಬಿಗಿಗೊಳಿಸಿದ ತಂತಿಯನ್ನು ಮೀಟಿದಾಗ ಆ ತಂತಿ ಕಂಪಿಸಿ ಶಬ್ದ ಉತ್ಪತ್ತಿಯಾಗುತ್ತದೆ. ಹಾಗಾಗಿ ಶಬ್ದ ಉತ್ಪಾದಿಸುವ ಕಂಪಿಸುವ ಭಾಗ ಬಿಗಿಗೊಳಿಸಿದ ತಂತಿ. ಅದೇ ರೀತಿ ತಬಲ. ತಬಲದಲ್ಲಿ ಬಿಗಿಗೊಳಿಸಿದ ಪೊರೆ ಏನಿದೆ ಅದನ್ನು ಬಡಿದಾಗ ಆ ಪೊರೆಯ ಭಾಗ ಕಂಪಿಸಿ ಶಬ್ದ ಉತ್ಪತ್ತಿಯಾಗುತ್ತದೆ. ಹಾಗಾಗಿ ಶಬ್ದ ಉತ್ಪಾದಿಸುವ ಕಂಪಿಸುವ ಭಾಗ ತಬಲದಲ್ಲಿ ಬಿಗಿಗೊಳಿಸಿದ ಪೊರೆ. ಈಗ ಒಂದು ಚಟುವಟಿಕೆಯನ್ನು ಗಮನಿಸೋಣ. ಚಿತ್ರದಲ್ಲಿ ತೋರಿಸಿದ ಹಾಗೆ ಒಂದು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಳ್ಳಿ. ನಿಮ್ಮ ಬಳಿ ಇರುವ ಪೆನ್ಸಿಲ್ ಬಾಕ್ಸ್ ಅಥವಾ ಕಂಪಾಸ್ ಬಾಕ್ಸನ್ನು ತೆಗೆದುಕೊಂಡು ಅದರ ಉದ್ದನೆಯ ಬದಿಗೆ ರಬ್ಬರ್ ಬ್ಯಾಂಡ್ನಿಂದ ಸುತ್ತು ಹಾಕಿ. ಆನಂತರ ಆ ಬಾಕ್ಸ್ ಮತ್ತು ಎಳೆದ ರಬ್ಬರ್ಗಳ ನಡುವೆ 2 ಪೆನ್ಸಿಲನ್ನು ಇಡಬೇಕು. ಚಿತ್ರದಲ್ಲಿ ತೋರಿಸಿರುವಂತೆ ರಬ್ಬರ್ ಬ್ಯಾಂಡ್ನ ಮಧ್ಯದಲ್ಲಿ ಎಲ್ಲಿಯಾದರೂ ಬೆರಳಿನಿಂದ ಮೀಟಿ. ಹಾಗೆ ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು. ನೀವು ಆ ಸಂದರ್ಭದಲ್ಲಿ ಯಾವುದಾದರೂ ಶಬ್ದವನ್ನು ಕೇಳುತ್ತೀರಾ ಮತ್ತು ರಬ್ಬರ್ ಬ್ಯಾಂಡನ್ನು ಸೂಕ್ಷ್ಮವಾಗಿ ಗಮನಿಸಿ, ಅದು ಕಂಪಿಸ್ತಾ ಇದೆಯಾ ಅಂತ ಈ ಚಟುವಟಿಕೆಯನ್ನು ಮಾಡಿ ನೋಡಿ. ಮಾನವರಲ್ಲಿ ಶಬ್ದದ ಉತ್ಪತ್ತಿ. ಮಾನವರಲ್ಲಿ ಶಬ್ದವು ಲ್ಯಾರಿಂಕ್ಸ್ ಅಥವಾ ಧ್ವನಿ ಪೆಟ್ಟಿಗೆಯಿಂದ ಉತ್ಪತ್ತಿಯಾಗುತ್ತದೆ. ಈಗ ನಾವು ಏನನ್ನಾದರೂ ನುಂಗುವಾಗ ಗಂಟಲಿನ ಗಟ್ಟಿಯಾದ ಉಬ್ಬಿದ ಭಾಗ ಚಲಿಸಿದ ಹಾಗೆ ಆಗ್ತದೆ. ಚಿತ್ರದಲ್ಲಿ ನೋಡಿ, ನಮ್ಮ ದೇಹದ ಈ ಭಾಗವೇ ಧ್ವನಿ ಪೆಟ್ಟಿಗೆ ಶ್ವಾಸನಾಳದ ಮೇಲ್ತುದಿಯಲ್ಲಿದೆ. ಧ್ವನಿ ಪೆಟ್ಟಿಗೆಯ ಉದ್ದಕ್ಕೂ 2 ಧ್ವನಿ ತಂತುಗಳು ಚಾಚಿಕೊಂಡಿದ್ದು ಅವುಗಳ ನಡುವೆ ಗಾಳಿಯ ಚಲನೆಗೆ ಸೀಳು ಕಿಂಡಿ ಇದೆ. ಧ್ವನಿ ತಂತು ಅಂದರೆ ಧ್ವನಿ ಪೆಟ್ಟಿಗೆಯು ಶ್ವಾಸನಾಳದ ಮೇಲ್ತುದಿಯಲ್ಲಿದೆ. ಧ್ವನಿ ಪೆಟ್ಟಿಗೆಯಲ್ಲಿ 2 ಪದರಗಳಿವೆ. ಆ ಪದರುಗಳನ್ನು ಧ್ವನಿ ತಂತು ಎನ್ನುತ್ತಾರೆ. ಶಬ್ದವು ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆಯೇ ಎಂಬುದನ್ನು ತಿಳಿಯೋಣ. ಶಬ್ದವು ಘನ, ದ್ರವ, ಅನಿಲಗಳ ಮೂಲಕ ಪ್ರಸಾರವಾಗುತ್ತದೆ. ಆದರೆ ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ. ಹಾಗೆಯೇ ನಾವು ತರಂಗ ದೂರದ ಬಗ್ಗೆ ತಿಳಿಯೋಣ. ತರಂಗ ದೂರ ಅಂದರೆ ಸಾಂದ್ರೀಕರಣ ಮತ್ತು ವಿರಳನ. ಈ 2 ಅನುಕ್ರಮ ಸಾಂದ್ರೀಕರಣಗಳ
ನಡುವಣ ದೂರವನ್ನು ಶಬ್ದ ತರಂಗದ ದೂರ ಎನ್ನುವರು. ತರಂಗ ದೂರವನ್ನು ಸೂಚಿಸುವ ಸಂಕೇತ ಯಾವುದಂತ ಹೇಳಿದ್ರೆ ಲ್ಯಾಂಬ್ಡಾ. ಆವೃತ್ತಿ ಅಂದರೆ 1 ಸೆಕೆಂಡ್ನಲ್ಲಿ ಆಗುವ ಆಂದೋಲನಗಳು ಅಥವಾ ಕಂಪನಗಳನ್ನು ಆವೃತ್ತಿ ಎನ್ನುವರು. ಆವೃತ್ತಿಯ ಸಂಕೇತ ಯಾವುದಂತ ಹೇಳಿದ್ರೆ ಹರ್ಟ್ಜ್. ಕಂಪನ ವಿಸ್ತಾರ ಅಂತ ಹೇಳಿದ್ರೆ ಒಂದು ಕಣವು ತನ್ನ ನಿಶ್ಚಲ ಸ್ಥಾನದಿಂದ ಉಂಟು ಮಾಡುವ ಗರಿಷ್ಠ ಸ್ಥಾನ ಪಲ್ಲಟವನ್ನು ಶಬ್ದ ತರಂಗದ ಕಂಪನ ವಿಸ್ತಾರ ಎನ್ನುವರು. ಹಾಗೆ ತರಂಗ ವೇಗ ಅಂದರೆ ಒಂದು ತರಂಗದ ಆವೃತ್ತಿ ಮತ್ತು ತರಂಗ ದೂರ ಇವುಗಳ ಗುಣಲಬ್ಧವೇ ಒಂದು ಮಾಧ್ಯಮದಲ್ಲಿನ ತರಂಗದ ವೇಗ ಎನ್ನುವರು. ವೇಗ ಆವೃತ್ತಿ ಇಂಟು ತರಂಗ ದೂರ. ಶ್ರವ್ಯ ಶಬ್ದ ಮತ್ತು ಅಶ್ರವ್ಯ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಶ್ರವ್ಯ ಶಬ್ದವು ಗ್ರಹಿಕೆಗೆ ನಿಲುಕುತ್ತದೆ. ಸೆಕೆಂಡ್ ಒನ್, ಶ್ರವ್ಯ ಶಬ್ದದ ಆವೃತ್ತಿಯ ಕಂಪನಾಂಕ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ವರೆಗೆ ಇರುತ್ತದೆ. ಶ್ರವ್ಯ ಶಬ್ದವನ್ನು ಅಳೆಯಲು ಬಳಸುವ ಉಪಕರಣ ಆಡಿಯೋ ಮೀಟರ್. ಅಶ್ರಾವ್ಯ ಶಬ್ದ. ಈ ಶಬ್ದವನ್ನು ಹೆಚ್ಚಾಗಿ ಪ್ರಾಣಿಗಳು ಗ್ರಹಿಸಬಲ್ಲವು, ಮಾನವನ ಕಿವಿಗೆ ನಿಲುಕುವುದಿಲ್ಲ. ಅಶ್ರಾವ್ಯ ಶಬ್ದದ ಆವೃತ್ತಿಯ ಕಂಪನಾಂಕ 20 ಹರ್ಟ್ಜ್ಗಿಂತ ಕಡಿಮೆ ಇರುತ್ತದೆ. ಈಗ ನಾವು ಗದ್ದಲ ಮತ್ತು ಇಂಪಾದ ಧ್ವನಿ ಅಥವಾ ಸಂಗೀತದ ಬಗ್ಗೆ ತಿಳಿದುಕೊಳ್ಳೋಣ. ಗದ್ದಲ. ಫಸ್ಟ್ ಪಾಯಿಂಟ್, ಗದ್ದಲವು ಮನಸ್ಸಿಗೆ ಅಹಿತವಾದ ಧ್ವನಿಯನ್ನು ಪ್ರಸರಿಸುತ್ತದೆ. ಸೆಕೆಂಡ್ ಪಾಯಿಂಟ್, ಗದ್ದಲ ಧ್ವನಿಯಲ್ಲಿ ಕಂಪನಾಂಕವು ಸ್ಥಿರವಾಗಿ ಇರುವುದಿಲ್ಲ. ಥರ್ಡ್ ಪಾಯಿಂಟ್, ಗದ್ದಲ ಯಾವುದೇ ರೀತಿಯ ಲಯವನ್ನು ಹೊಂದಿರುವುದಿಲ್ಲ. ಫೋರ್ತ್ ಪಾಯಿಂಟ್, ಗದ್ದಲದಲ್ಲಿ ವಿಸ್ತಾರವು ಪುನಃ ಬದಲಾಗುತ್ತದೆ. ಫಿಫ್ತ್ ಪಾಯಿಂಟ್, ಗದ್ದಲದ ಆವೃತ್ತಾಂಕ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಇಂಪಾದ ಧ್ವನಿ. ಫಸ್ಟ್ ಪಾಯಿಂಟ್, ಇಂಪು ಧ್ವನಿಯು ಮನಸ್ಸಿಗೆ ಹಿತವಾದ ಪರಿಣಾಮವನ್ನುಂಟು ಮಾಡುತ್ತದೆ. ಸೆಕೆಂಡ್ ಪಾಯಿಂಟ್, ಇಂಪು ಧ್ವನಿಯಲ್ಲಿ ಸ್ಥಿರವಾದ ಕಂಪನಾಂಕವಿರುತ್ತದೆ. ಥರ್ಡ್ ಪಾಯಿಂಟ್, ಇಂಪು ಧ್ವನಿಯಲ್ಲಿ ವಿಸ್ತಾರವು ಸ್ಥಿರವಾಗಿ ಇರುತ್ತದೆ. ಫೋರ್ತ್ ಪಾಯಿಂಟ್, ಇಂಪಾದ ಧ್ವನಿಯ ಆವೃತ್ತಾಂಕ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. ಈಗ ನಾವು ಶಬ್ದ ಮಾಲಿನ್ಯದಿಂದ ಆಗುವ ತೊಂದರೆಗಳು ಮತ್ತು ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಬ್ದ ಮಾಲಿನ್ಯ. ಪರಿಸರದಲ್ಲಿ ಅತಿಯಾದ ಅಥವಾ ಅನಗತ್ಯ ಶಬ್ದಗಳ ಇರುವಿಕೆಯನ್ನು ಶಬ್ದ ಮಾಲಿನ್ಯ ಎನ್ನುವರು. ಶಬ್ದ ಮಾಲಿನ್ಯದಿಂದ ಆಗುವ ತೊಂದರೆಗಳು ನಿದ್ರಾಹೀನತೆ, ರಕ್ತದೊತ್ತಡ, ಶಾಶ್ವತ ಕಿವುಡುತನ, ಆತಂಕ, ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆ ಉಂಟಾಗುತ್ತದೆ. ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮ. ಗದ್ದಲವನ್ನು ನಿಯಂತ್ರಿಸಲು ಗದ್ದಲ ಮೂಲಗಳನ್ನು ನಿಯಂತ್ರಿಸಬೇಕು. ಇದಕ್ಕಾಗಿ ವಿಮಾನಗಳ ಎಂಜಿನುಗಳಲ್ಲಿ, ಸಾರಿಗೆ ವಾಹನಗಳಲ್ಲಿ, ಕಾರ್ಖಾನೆಗಳ ಯಂತ್ರಗಳಲ್ಲಿ ಮತ್ತು ಗೃಹೋಪಯೋಗಿ ಸಾಧನಗಳಲ್ಲಿ ಶಬ್ದ ನಿವಾರಕಗಳನ್ನು ಅಳವಡಿಸಬೇಕಿದೆ.